ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ. ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ. ಕಾನ್ಫರೆನ್ಸ್ ಹಾಲ್, ಫ್ಯಾಮಿಲಿ ಡೈನಿಂಗ್, ಗುಣಮಟ್ಟದ ಆಹಾರ, ಅಲ್ಪೋಪಹಾರ, ಬಾರ್, ಲಾನ್, ಎಸಿ ಡಿಲೆಕ್ಸ್, ಸೂಪರ್ ಡಿಲೆಕ್ಸ್ ರೂಮ್ಗಳು, ಓಪನ್ ಗಾರ್ಡನ್ ಸೌಲಭ್ಯ. ಮಿರಜ್ ಮೈಷಾಳ್ ರೋಡ್, ಓಂ ಪೆಟ್ರೋಲಿಯಂ ಹತ್ತಿರ, ವಿಜಯನಗರ್ ಮೈಷಾಳ್, ತಾಲೂಕಾ ಮಿರಜ್, ಜಿಲ್ಲಾ ಸಾಂಗ್ಲಿ. ಸಂಪರ್ಕ 9049014171 ಮತ್ತು 9975438171. ನೀಟ್ ಪರೀಕ್ಷೆಯಲ್ಲಿ ಬಾವನಸೌದತ್ತಿ ವಿದ್ಯಾರ್ಥಿಗಳ ಸಾಧನೆ. ಗ್ರಾಮದ ಕೀರ್ತಿ ಹೆಚ್ಚಿಸಿದ ವಿದ್ಯಾರ್ಥಿಗಳ ಸನ್ಮಾನ. ಇತ್ತೀಚೆಗೆ ಪ್ರಕಟಣೆಗೊಂಡ ನೀಟ್ ಪರೀಕ್ಷೆಯಲ್ಲಿ ಗ್ರಾಮದ 5 ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದು ಉನ್ನತ ಮಟ್ಟಕ್ಕೆ ಹೋಗಿ ಗ್ರಾಮಕ್ಕೆ ಹಾಗೂ ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆಂದು ಯುವ ಮುಖಂಡ ಚೇತನ್ ಕಾಟೆ ಹೇಳಿದ್ದಾರೆ. ಅವರು ರಾಯಬಾಗ್ ತಾಲೂಕಿನ ಬಾವನಸೌದತ್ತಿ ಗ್ರಾಮದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಕಲ್ಲಪ್ಪನ ಕಾಟೆ ಸಹಕಾರಿ ಸಂಘ ಹಾಗೂ ಅಷ್ಟವಿನಾಯಕ PKPS ವತಿಯಿಂದ ಸತ್ಕಾರ ನೆರವೇರಿಸಿ ಮಾತನಾಡುತ್ತಿದ್ದರು. ಸ್ಪರ್ಧಾತ್ಮಕ ಯುಗದಲ್ಲಿ ಸಾಧನೆ ಮಾಡಿರುವುದು ಸಂತಸ ಮೂಡಿಸಿದೆ. ಈಗಾಗಲೇ ವಿವಿಧ ಕ್ಷೇತ್ರದಲ್ಲಿ ಗ್ರಾಮದ ಯುವಕರು ಸಾಧನೆ ಮಾಡುತ್ತಿದ್ದಾರೆ ಮತ್ತು ಮಾಡಿದ್ದಾರೆ. ಅವರಂತೆ ತಾವು ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದು ಸಾಧನೆ ಮಾಡಿ ಎಂದು ಸಲಹೆ ನೀಡಿದರು. ಗ್ರಾಮದ ಹೆಮ್ಮೆ ಪಡುವ ವಿಷಯ, ಸುಮಾರು 5 ವಿದ್ಯಾರ್ಥಿಗಳು PU ಪರೀಕ್ಷೆಯಲ್ಲಿ ಉತ್ತೀರ್ಣ ಅಂಕಗಳನ್ನು ಪಡೆದು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ಗಳನ್ನು ಗಳಿಸಿದ್ದಾರೆ. ಅವರ ಮುಂದಿನ ಭವಿಷ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿ ಮೆಡಿಕಲ್ ಇರಲಿ ಅಥವಾ ಇಂಜಿನಿಯರಿಂಗ್ ಫೀಲ್ಡ್ ಇರಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರು ಸಾಧನೆಗೈದು ಅವರ ತಂದೆ ತಾಯಿಯವರಿಗೆ ಆಗಲಿ ಅಥವಾ ನಮ್ಮ ಗ್ರಾಮಕ್ಕೆ ಆಗಲಿ ಒಂದು ಒಳ್ಳೆಯ ಹೆಸರು ತರಲಿ ಅಂತ ನಮ್ಮ ಎರಡೂ ಸಂಸ್ಥೆ ವತಿಯಿಂದ ಹಾಗೂ ನಮ್ಮ ಗ್ರಾಮಸ್ಥರಿಂದ ಮನಪೂರ್ವಕ ಅಭಿವೃದ್ಧಿ ಪ್ರಾರ್ಥಿಸುತ್ತೇನೆ. ಈ ವೇಳೆ ಸಮೇತ್ ಟಿಕ್ಕಿ, ಆದರ್ಶ ಹಂಜೆ, ಆದರ್ಶ ಕಾಮ್ಗೌಡ್, ಆಯುಷ್ ಮಗ್ದುಮ್ ಹಾಗೂ ಓಂಕಾರ ಕಾಂಬ್ಳೆ ಎಂಬ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಚಂದ್ರ ಕಾಟಿ, ಅನಿಲ್ ಹಂಜೆ, ಆದಿರಾಜ್ ಪಾಟೀಲ್, ಅರುಣ್ ಶಿಂದೆ, ಭರತ್ ಲೋಟೆ, ಬಾಹುಬಲಿ ಜನಾಜ್, ಗಣಪತಿ ಕಾಟೆ, ಅಣ್ಣಪ್ಪ ಖೋತ್, ಸುಭಾಷ್ ಮಂಗಸೂಳೆ, ಸುಭಾಷ್ ಹಂಜೆ, ಸುರೇಶ್ ಕಾಟೆ, ವಸಂತ್ ಜಾಧವ್, ಜಯಸಿಂಗ್ ರಾವ್ ದೇಸಾಯಿ, ಸಂಜು ಯಾಮಾಜೆ, ಬಾಹುಬಲಿ ಜನಾಜ್, ರಾಜು ಬಾಪ್ಕರ್, ಕಲ್ಲಪ್ಪ ಅಂಬಿ, ವಿನೋದ್ ಹಿರೇಮಠ್, ರಾಜು ಸಿಂಗಾಡೆ, ಋಷಭ್ ಜನಾಜ್ ಸೇರಿದಂತೆ ಸಂಘದ ನಿರ್ದೇಶಕರು, ಸದಸ್ಯರು ಉಪಸ್ಥಿತರಿದ್ದರು. ನಾನು ನಮ್ಮ ಊರಿನ ಎಲ್ಲ ಹಿರಿಯರಿಗೆ ಮನಸ್ಸಿನಿಂದ ದೂರ ನನ್ನ ಬರೆದು ನನಗೆ ಸನ್ಮಾನ ಮಾಡಿದ್ದು ತುಂಬ ಧನ್ಯವಾದಗಳು. ಮುಂದಿನ ಎಲ್ಲ ಸ್ಟೂಡೆಂಟ್ಸ್ಗೆ ಮುಂದೆ ಕಾಂಪಿಟೇಷನ್ ಹೆಚ್ಚಿಗೆ ಆಗ್ತಾಯಿದೆ. ಚೆನ್ನಾಗಿ ಓದಿ, ಚೆನ್ನಾಗಿ ಸಪೋರ್ಟ್ ಮಾಡಿ ತುಂಬ ವರ್ಷಕ್ಕೆ ಈ ಯಾವುದೇ ಮೆಡಿಕಲ್ ಹಿನ್ನೆಲೆ ಇಲ್ಲದೆ ಕುಟುಂಬದವರು ಇಂಥ ಸ್ಪರ್ಧೆಯಲ್ಲಿ ಸರ್ಕಾರಿ ಕೋಟಾದಲ್ಲಿ ಅರ್ಹತೆ ಪಡೆದಿರುವುದು ನಮಗೆ ಹಾಗೂ ನಮ್ಮೂರಿಗೆ ಅವರ ತಂದೆ ತಾಯಿಗಳಿಗೆ ಹೆಮ್ಮೆಯ ವಿಷಯವಾಗಿದೆ. ಇದೇ ರೀತಿ ಅವರು ಇನ್ನಷ್ಟು ಜಯಗಳಿಸಿ ಊರಿನ ತಂದೆ ತಾಯಿಯ ಗ್ರಾಮದ ಹೆಸರು ಉಜ್ವಲಗೊಳಿಸಲಿ, ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಳ್ಳಲಿ ಅಂತ ಆ ಸುಗಂಧ. ಪಂಚ್ ನ್ಯೂಸ್ಗಾಗಿ ಬಾವನಸೌದತ್ತಿಯಿಂದ ಸಂತೋಷ್ ಗಿರಿ.